ನಮ್ಮದೊಂದು ಗೋಶಾಲೆ ಇದೆ. ಶಿವಗಂಗೆ ಕೇಳಿದ್ರಲ್ಲ, ತುಮಕೂರು ಜಿಲ್ಲೆ ಬರುತ್ತೆ. ಶಿವಗಂಗೆಯಿಂದ ಒಂದು 2 ಕಿಲೋಮೀಟ್ರ್ ಬಂದರೆ ಮೇಲಣ ಗವಿಮಠ ಅಂತ ಇದೆ. ಗವಿಮಠದ ಪಕ್ಕದಲ್ಲೇ ಒಂದು 5 ಎಕರೆ ಜಾಗ ಇದೆ. ಆ 5 ಎಕರೆ ಜಾಗದಲ್ಲಿ ಗೋವನ್ನು ಸಂರಕ್ಷಣೆ ಮಾಡ್ತಾಯಿದ್ದೀವಿ. ಇಲ್ಲಿ ಎಲ್ಲ ತಳಿಗಳೂ ನಮ್ಮ ದೇಶೀಯ ತಳಿಗಳೇ ಆಗಿದೆ. ಗೀರಿದೆ, ಮಲ್ನಾಡು ಗಿಡ್ಡ ಇದೆ, ಹಳ್ಳಿಕಾರಿದೆ. ಈ ಥರ ತಳಿಗಳು ಅಲ್ಲಿ ಸಂರಕ್ಷಣೆ ಮಾಡ್ತಾಯಿದ್ದೀವಿ. ಸುಮಾರು 150ರಿಂದ 160 ಗೋವುಗಳಿದೆ ಅಲ್ಲಿ. ಅದಕ್ಕಾಗಿ ನಾವು ತಿಂಗಳಿಗೆ ಒಂದು 2ರಿಂದ 3 ಲಕ್ಷ ಖರ್ಚು ಬರ್ತದೆ ಮೇವಿಗಾಗಿ. ಬೇರೆ ಬೇರೆ ಅಲ್ಲಿ ಇರ್ತಕ್ಕಂತಹ ನೋಡ್ಕೊಳ್ತಕ್ಕಂಥವ್ರಿಗೆ ಕೊಡೋ ಸಂಭಾವನೆ ಆಗಲಿ ಇವೆಲ್ಲದರಿಂದ ಅದಕ್ಕೋಸ್ಕರವಾಗಿ ನಾವು ಒಂದಷ್ಟು ಉತ್ಪನ್ನಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಒಂದು 2-3 ತಿಂಗಳಿಂದ ಆ ಕೆಲಸದಲ್ಲಿ ತೊಡಕೊಂಡಿದ್ದೀವಿ. ಮೊದಲನೇದಾಗಿ ಈಗ ಧೂಪ ಮಾಡ್ತಾಯಿದ್ದೀವಿ. ಅದರಲ್ಲಿ ಹವನ ಸಾಮಗ್ರಿ, ರಾಳ ಮತ್ತು ಸಾಂಬ್ರಾಣಿ, ಪಚ್ಚಕರ್ಪೂರ ಈ ಥರದ್ದೆಲ್ಲ ಹಾಕಿ, ಮತ್ತು ಅಕ್ಕಿ, ತುಪ್ಪ ಇವುಗಳನ್ನು ಸಮೇತ ಬೆರೆಸಿ ಅದರಲ್ಲಿ ಹೋಮದ ಫೀಲ್ ಬರಬೇಕು ನಿಮಗೆ. ಕಡೆ ಪಕ್ಷ ಮನೆಯಲ್ಲಿ ದಿನ ಹೋಮ ಮಾಡೋಕ್ಕಾಗ್ದಿದ್ರು ಇದೊಂದು ಬತ್ತಿ ಹಸಿದ್ರೆ ನಿಮಗೆ ಅರ್ಧ ಗಂಟೆ ಸಮೇತ ಉರಿತದೆ ಇದು. ಮತ್ತು ಕೆಲವೊಂದು ವಿಗ್ರಹಗಳನ್ನು ಮಾಡ್ತಾಯಿದ್ದೀವಿ. ಮತ್ತು ಅಗ್ನಿಹೋತ್ರಕ್ಕೆ ಬೇಕಾದಂಥ ಬೆರಳಿಗಳನ್ನು ಮಾಡ್ತಾಯಿದ್ದೀವಿ. ಹಾಲು ಪುಡಿ ಮಾಡೋ ಪ್ರಯತ್ನದಲ್ಲಿ ತೊಡಗಿದ್ದೀವಿ. ಈಗ ಹಾಲು ಪುಡಿನೂ ಸಮೇತ ಮಾಡ್ತಾಯಿದ್ದೀವಿ. ಹೀಗೆ ಕೆಲವೊಂದು ಉತ್ಪನ್ನಗಳನ್ನು ಒಂದೊಂದಾಗೆ ಆ್ಯಡ್ ಮಾಡ್ಕೊಳ್ತಾ ನಾವೀಗ ಅದ್ರ ಬಗ್ಗೆ ಗಮನ ಕೊಡ್ತಾಯಿದ್ದೀವಿ. ಕೆಲವೊಂದನ್ನು ನಾನು ಇಲ್ಲಿ ತಂದಿದ್ದೀನಿ, ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಧೂಪಗಳು ಈ ಥರ ಇದೆ. ನಿಮಗೆ ಇದು ಅರ್ಧದಿಂದ 3/4 ಗಂಟೆ ಉರಿತದೆ ಒಂದು ಧೂಪ. ಇದು ಡ್ಯಾಶ್ ಬೋರ್ಡ್ ಮೇಲೆ ಹಾಕ್ಬೋದು ಅಥವಾ ದೇವ್ರ ಮನೆಯಲ್ಲಿ ಇಡ್ಬೋದು. ಗಣೇಶ ವಿಗ್ರಹ ಸಣ್ಣದು. ಇದು ನಿಮಗೆ ಓಂ ಇದೆ, ಸ್ವಾಸ್ತಿಕ್ ಇದೆ, ಶ್ರೀ ಇದೆ. ಇದನ್ನು ನಿಮ್ಮನೆ ಬಾಗಿಲಿಗೆ ಅಥವಾ ಬೀರಿಗೆ ಇವುಗಳಿಗೆ ಸ್ಟಿಕ್ ಮಾಡ್ಬೋದು. ಈ ಥರ ಸಾಕಷ್ಟು ಉತ್ಪನ್ನಗಳು ಅದರಿಂದ ಮಾಡ್ಬೋದು. ನಾವೀಗ ಒಂದೊಂದೇ ತಿಳ್ಕೊತ ಒಂದೊಂದೇ ಮಾಡ್ತಾ ಹೋಗ್ತಾ ಇದ್ದೀವಿ. ತುಪ್ಪ ಮಾಡ್ತೀವಿ. ಅದರಲ್ಲಿ ಆಕಳುಗಳು ಎಲ್ಲ ಹಾಲು ಕೊಡೋದಿಲ್ಲ. ಒಂದು 6-7 ಹಸುಗಳು ಮಾತ್ರ ಹಾಲು ಕೊಡ್ತವೆ 150 ಹಸುಗಳಲ್ಲಿ. ಅವುಗಳಿಂದ ಬರ್ತಕ್ಕಂಥ ಹಾಲನ್ನು ಹೆಪ್ಪಾಕಿ ಮೊಸರು ಮಾಡಿ ಬೆಣ್ಣೆ ಕಡಿದು ಅದರಲ್ಲಿ ತುಪ್ಪ ಮಾಡ್ತೀವಿ. ಶುದ್ಧವಾದ ತುಪ್ಪ ಸಿಗುತ್ತೆ ನಮ್ಮ ಹತ್ರ. ಈ ಥರ ಸಾಕಷ್ಟು ಉತ್ಪನ್ನಗಳ ಬಗ್ಗೆ ಗಮನ ಹರಿಸಿ ಅದ್ರ ಬಗ್ಗೆ ಮಾಡ್ತಾ ಹೋಗ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಸುಮಾರು 9 ವರ್ಷದಿಂದ ಈ ಗೋಶಾಲೆ ನಡೀತಾ ಇದೆ. ಆದರೆ ಈ ಸಲದಿಂದ ಉತ್ಪನ್ನಗಳ ಬಗ್ಗೆ ಗಮನ ಹರಿಸಿ ಅದನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ತೋರಿಸಿದ್ದೀನಿ. ಯಾರಾದರೂ ಬೇಕು ಅಂತಂದರೆ ಇಲ್ಲೇ ಇರ್ತದೆ, ಸಿಗುತ್ತೆ. ಮತ್ತು ಅದರಲ್ಲಿ ಸ್ಟಿಕ್ಕರ್ ಇದೆ, ಅದರಲ್ಲಿ ನಿಮಗೆ ಸಂಪರ್ಕ ಸಂಖ್ಯೆ ಸಿಗುತ್ತೆ. ನೀವು ಮುಂದೆ ಬೇಕಾದರೆ ಸಂಪರ್ಕ ಮಾಡ್ಬೋದು.